ರಾಜ್ಯದ ಅತಿ ಚಿಕ್ಕ ಜಲಾಶಯ ತುಂಗಾ ಜಲಾಶಯ ಶಿವಮೊಗ್ಗ ಜಿಲ್ಲೆ ಗಾಜನೂರಿನಲ್ಲಿರತಕ್ಕಂಥ ತುಂಗಾ ಜಲಾಶಯ. ತುಂಗಾ ಜಲಾಶಯ ಭರ್ತಿಯಾಗಲಿಕ್ಕೆ ಈಗ ಕ್ಷಣಗಣನೆ ಆರಂಭವಾಗಿದೆ. ಕೆಲ ದಿನಗಳಿಂದ ತುಂಗಾ ಜಲಾಶಯದ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಆಗ್ತಾ ಇದೆ. ಹಾಗಾಗಿ ಜಲಾಶಯಕ್ಕೆ ಹರಿದು ಬರುವ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ತುಂಗಾ ಮೇಲ್ದಂಡೆ ಯೋಜನೆಯಿಂದ ನದಿ ಪಾತ್ರದ ಜನರಿಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಡಲಾಗಿದೆ. ಯಾವುದೇ ಕ್ಷಣದಲ್ಲಿ ನೀರು ಬಿಡುಗಡೆ ಮಾಡೋ ಸಾಧ್ಯತೆ ಇದೆ. ಹಾಗಾಗಿ ನದಿ ಪಾತ್ರದಲ್ಲಿ ತಗ್ಗು ಪ್ರದೇಶದಲ್ಲಿ ಯಾವುದೇ ಚಟುವಟಿಕೆ ಮಾಡಬೇಡಿ, ನದಿಗೂ ಇಳಿಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಕಾರ್ಯಪಾಲಕ ಇಂಜಿನಿಯರ್ ಅವರು ಕೊಟ್ಟಿದ್ದಾರೆ. ತುಂಗಾ ಜಲಾಶಯ 12 TMC ಸರಿಸುಮಾರು 12 TMC ಸಾಮರ್ಥ್ಯ ತುಂಗಾ ಜಲಾಶಯದು. ಅಂದರೆ 3.24 TMC ಇದರ ಸಂಗ್ರಹ ಸಾಮರ್ಥ್ಯ ಇರೋದು. 3.24 TMC ಸಂಗ್ರಹ ಸಾಮರ್ಥ್ಯ, ಒಂದು 12 ಅಡಿ ಎತ್ತರದ ಜಲಾಶಯ ಇದು. ಹಾಗಾಗಿ ಈ ಜಲಾಶಯ ಸಾಮಾನ್ಯವಾಗಿ ಇಷ್ಟು ದಿವಸದವರೆಗೂ ಮುಂಗಾರು ಆರಂಭವಾಗಿ ಒಂದು 3-4 ದಿನಕ್ಕೆ ಭರ್ತಿ ಆಗುತ್ತೆ. ಅಯ್ಯೋ ಡ್ಯಾಮ್ ಭರ್ತಿ ಆಗ್ಬಿಡ್ತೀನಿ, ಒಂದು 2-3 ದಿವಸಕ್ಕೆ ಭರ್ತಿ ಆಗುತ್ತೆ, ಮುಂಗಾರು ಶುರುವಾಯಿತು ಅಂತ ಇಷ್ಟು ವರ್ಷ ಜನ ಮಾತಾಡ್ತಾ ಇದ್ರು. ಆದರೆ ಈ ವರ್ಷ ಹೆಂಗಾಗಿದೆ ಅಂದರೆ ಮುಂಗಾರು ಶುರುನೇ ಆಗಿಲ್ಲ. ಅಂದರೆ ಮುಂಗಾರು ಅಧಿಕೃತವಾಗಿ ಇನ್ನೂ ಆರಂಭವಾಗಿಲ್ಲ, ಮುಂಗಾರು ಮಳೆಯೂ ಸಹ ಶುರುವಾಗಿಲ್ಲ. ಈಗ ನಾವು ನೋಡ್ತಾ ಇರ್ತಕ್ಕಂಥ ಮಳೆ ಮುಂಗಾರು ಪೂರ್ವ ಮಳೆ. ಈ ಮುಂಗಾರು ಪೂರ್ವ ಮಳೆಗೆ ತುಂಗಾ ಜಲಾಶಯ ಭರ್ತಿ ಆಗ್ತಾ ಇದೆ. ಬಹುಶಃ ಇದೇ ರೀತಿಯಲ್ಲಿ ನೀರು ಹರಿದು ಬರ್ತಾ ಇದ್ರೆ, ಜಲಾನಯನ ಪ್ರದೇಶದಲ್ಲಿ ಮಳೆ ಆಗ್ತಾ ಇದ್ರೆ ಕೆಲವೇ ದಿನಗಳಲ್ಲಿ ಜಲಾಶಯ ಭರ್ತಿ ಆಗುತ್ತೆ. ಜಲಾಶಯದಿಂದ ನೀರನ್ನು ಹೊರಗೆ ಹರಿದು ಬಿಡಲಾಗುತ್ತೆ. ತುಂಗಾ ಜಲಾಶಯ ಶಿವಮೊಗ್ಗ ಜಿಲ್ಲೆ ಮತ್ತು ಅಕ್ಕಪಕ್ಕದ ಊರುಗಳಿಗೆ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಕೊಡ್ತಾ ಇರ್ಬೋದು. ಆದರೆ ಇದರ ಫಲಾನುಭವಿಗಳಿದಾರಲ್ಲ, ಆ ಫಲಾನುಭವಿಗಳು ಬಯಲು ಸೀಮೆಯ ಉತ್ತರ ಕರ್ನಾಟಕದ ಜನತೆ ಮತ್ತು ತೆಲಂಗಾಣ ಆಂಧ್ರ ಪ್ರದೇಶ ಜನತೆ. ಈ ತುಂಗಾ ನದಿ ನೀರಿನ ವ್ಯಾಪಕ ಬಳಕೆ, ವ್ಯಾಪಕ ಅಕ್ಸೆಸ್ ಸಿಗೋದು ಅವರಿಗೆ. ಹೊಸಪೇಟೆಯಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯ, ಆ ಜಲಾಶಯ ಭರ್ತಿ ಆದರೆ ಕರ್ನಾಟಕ, ಉತ್ತರ ಕರ್ನಾಟಕದ ರೈತರು ಖುಷಿಯಿಂದ ಕುಣಿದಾಡಿದರು ಅಂತ. ಅಲ್ಲಿಂದ ಮುಂದೆ ಕೃಷ್ಣಾ ನದಿಗೆ ಸೇರುತ್ತೆ, ಕೃಷ್ಣಾ ಜಲಾಶಯಕ್ಕೆ ಹೋಗುತ್ತೆ. ಅಲ್ಲಿ ಭರ್ತಿ ಆಯಿತು ಅಂದರೆ ಕರ್ನಾಟಕ ಮತ್ತು ತೆಲಂಗಾಣ ಆಂಧ್ರ ಪ್ರದೇಶದ ರೈತರಿಗೆ ಖುಷಿಯ ಸಮಾಚಾರ. ಅದಕ್ಕೆಲ್ಲ ಮೂಲ ನೀರು ಹರಿದು ಹೋಗೋದು ಇಲ್ಲಿಂದನೇ, ಮಲೆನಾಡಿನಿಂದನೇ. ತುಂಗಾ ಜಲಾಶಯ, ತುಂಗಾ ಮೇಲ್ದಂಡೆ ಯೋಜನೆ ಏನಿದೆ, ಈ ತುಂಗಾ ಮೇಲ್ದಂಡೆ ಯೋಜನೆಯಿಂದ ಮುಂದಕ್ಕೆ ಹರಿದು ಹೋಗುತ್ತೆ. ಇಲ್ಲಿ ಸಂಗ್ರಹ ಸಾಮರ್ಥ್ಯ ಕಡಿಮೆ, 3.24 TMC ಅಷ್ಟೇ. ಆದರೆ ತುಂಗಾ ಜಲಾಶಯ ಇಲ್ಲಿಂದ ತುಂಗಾ ನದಿಯಿಂದ ಹರಿದು ಹೋಗ್ತಕ್ಕಂಥ ನೀರೇನಿದೆ ಅದು ಹೊಸಪೇಟೆಯಲ್ಲಿ ಶೇಖರಣೆ ಆಗುತ್ತೆ, ನಾಗಾರ್ಜುನ ಸಾಗರದಲ್ಲಿ ಶೇಖರಣೆ ಆಗುತ್ತೆ.